ಯಾವಾಗ್ಲೂ ಹೋರಾಟ ಮಾಡ್ತಾನೆ ಇರ್ತೀವಿ, ಹೋರಾಟ ನಡೀತಾನೆ ಇರುತ್ತೆ. ಅದು ಕನ್ನಡದವ್ರಿಗೆ ಬರುತ್ತೆ ಎಲ್ಲ ಹೋರಾಟ ಮಾಡೋದಕ್ಕೆ. ಕನ್ನಡದವ್ರಿಗೆ ಪ್ರಾಬ್ಲಮ್, ಕನ್ನಡದವರಿಗೆ ಸಮಸ್ಯೆ ಹುಟ್ಟಾಕದೆ ಇವರು ಹೊರಗಡೆ ಬರೋದು, ಸಮಸ್ಯೆ ಹುಟ್ಟಾಕೋದು, ಮತ್ತೆ ಸಮಸ್ಯೆಗೆ ನಾವು ನಿಲ್ಲೋದು. ಪ್ರತಿ ಸರಿ ಬರೀ ಹೋರಾಟನೇ, ಯಾವುದು ಈಸಿಯಾಗಿ ನಮಗೆ ಆರಾಮ ಕೊಡ್ತಾರೆ ಅಂತ ಏನಿಲ್ಲ. ನಾವು ಹೋರಾಟ ಮಾಡೇ ಪಡ್ಕೋಬೇಕೆಲ್ಲ. ಅದಕ್ಕೆ ರಕ್ಷಣೆ ಅಂತ್ಯ ಯಾವಾಗ ಅಂದ್ರೆ ಎಲ್ಲ ಒಗ್ಗಟ್ಟಬೇಕು. ನಮ್ಮಲ್ಲಿ ಒಗ್ಗಟ್ಟಿಲ್ವಲ್ಲ, ನಾವೆಲ್ಲ ಒಗ್ಗಟ್ಟಬೇಕು. ಬರೀ ರಕ್ಷಣಾ ವೇದಿಕೆ ಅಂತಲ್ಲ, ಪ್ರತಿಯೊಬ್ಬ ಕನ್ನಡಿಗನು ಮನೆಯಿಂದ ಹೊರಡ್ಬೇಕು. ಅವ್ರ ಮನೆ ಪ್ರಾಬ್ಲಮ್ ಆದಾಗ ಗೊತ್ತಾಗುತ್ತೆ. ಯಾರೋ ಬರ್ದಾರ ಎಕ್ಸಾಮ್ ಬಿಡು ಏನಾಗ್ತದೆ ಅಂತ ಮಜಾ ತಗೊಳ್ಳೋದಲ್ಲ. ಅವ್ರ ಮನೆ ಎಕ್ಸಾಮ್ ಬರ್ದಾಗ ಅವ್ರ ಮನೆ ಮಕ್ಳಿಗೆ ಪ್ರಾಬ್ಲಮ್ ಆದಾಗ ಎಲ್ಲ ಬರುತ್ತೆ. ಪ್ರತಿಯೊಬ್ಬ ಕನ್ನಡಿಗ ಎದ್ದು ಆಚೆ ನಿಂತ್ಕೋಬೇಕು. ಅವಾಗ ಎಲ್ಲಾನು ಬರ್ತಾನೆ. ಯಾವ ಸರ್ಕಾರ ಆದ್ರೇನು ಯಾರಾದ್ರೇನು ನಾವೇ ನ್ಯಾಯಕ್ಕಾನ ಕೇಳ್ತಾ ಇದೀವಿ. ಇಲ್ಲಿ ಬೇರೆ ಏನಾರ ಕೇಳ್ತಾ ಇದೀವ? ನಮ್ಮ ಕರ್ನಾಟಕದವರಿಗೆ ಸಮಸ್ಯೆ ಆಗಿರೋದಕ್ಕೋಸ್ಕರ ನಮ್ಮ ಕನ್ನಡದವರಿಗೆ ರಕ್ಷಣೆ ಕೊಡ್ರಪ್ಪ, ಕನ್ನಡದವ್ರಿಗೆ ಪ್ರಾಮುಖ್ಯತೆ ಕೊಡಿ ಅಂತ ಕೇಳೋದು. ಬೇರೆ ನಾವೇನ್ ಕಿತ್ತಾಡ್ತಾ ಇಲ್ಲ, ಓಡಾಡ್ತಾ ಇಲ್ವಲ್ಲ ಇಲ್ಲಿ. ಹಂಗಾಗಿ ದಯವಿಟ್ಟು ರಕ್ಷಣಾ ವೇದಿಕೆ ಕಡೆಯಿಂದ ಬರೀ ಅದೇ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು, ಇದು ಪ್ರಾರಂಭ ಅಷ್ಟೇ. ಮುಂದಕ್ಕೆ ಉಗ್ರ ಹೋರಾಟ ಆಗುತ್ತೆ ಇದೇನೋ ಸಮಸ್ಯೆ ಆದ್ರೆ. ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ಸರ್ಕಾರ ಸ್ವಲ್ಪ ಗಮನಕ್ಕೆ ತಗೊಂಡು ದಯವಿಟ್ಟು ಎಲ್ಲ ಸಮಸ್ಯೆನ ಬಗೆಹರಿಸಿ ಮತ್ತೊಮ್ಮೆ ನೀವು ಪರೀಕ್ಷೆನ ಬರ್ಸ್ಬೇಕು ಅಂತ ಈ ಮುಖಾಂತರ ಕಳಕಳಿಯಿಂದ ಕೇಳ್ಕೊತೀವಿ. ಆಮೇಲೆ ಬೇರೆ ಹತ್ರ ಕೇಳ್ತೀವಿ. ಮಲ್ಲಿಕಾರ್ಜುನ, ಉಪಾಧ್ಯಕ್ಷರು, ನೆಲಮಂಗಲ.